ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ಹಾಯ್ ಸುಕ್ಷಾ. ನಾನು ಸುಕ್ಷಾ ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾಳೆ. ಸೊ ನೀವು ಕೂಡ ಸುಕ್ಷಂಗೆ ಒಂದು ಹಾಯ್ ಹೇಳಿಬಿಡಿ. ಇನ್ನು ನನ್ನ ಮಗನಿಗೆ ಹಾಯ್ ಹೇಳು ಅಂತಂದರೆ ನೋಡಿ ಅವನು ಯಾವ ಥರ ನಾಚ್ಕೊಳ್ತಾ ಇದ್ದಾನೆ. ಒಂಥರ ಕ್ಯಾಮ್ರಾ ಫಿಯರು ಅಥವಾ ಇಲ್ಲ ಅವನಿಗೆ ಶೈ ನೇಚರು ಏನು ಅಂತ ಗೊತ್ತಿಲ್ಲ. ಬಟ್ ಅವ್ನು ಯಾವಾಗ್ಲೂ ಇದೇ ಥರನೇ. ಅವ್ರ ಅತ್ತೆ ಅವ್ರ ಅತ್ತೆ ಹೇಳ್ತಾರೆ ಯಾವಾಗ್ಲೂ ಇವನು ಯಾವ ಫೋಟೋದಲ್ಲಿ ನೋಡಿದ್ರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿರ್ತಾನಲ್ವ, ಯಾಕೆ ಅಂತ. ಸೊ ಅದು ನನಗೆ ಗೊತ್ತಿಲ್ಲ ಯಾಕೆ ಅಂತ. ಅಂದರೆ ಅವನು ಇದರಲ್ಲಿ ನೋಡಿದ್ರಲ್ವ ವಿಡಿಯೋದಲ್ಲಿ ಕೂಡ ಹಾಗೇನೇ ಸ್ವಲ್ಪ ಶೈ ಅನಿಸುತ್ತೆ, ಇಲ್ಲ ಅವನಿಗೆ ಕ್ಯಾಮ್ರಾ ಏನೋ ಇನ್ನೂ ಚಿಕ್ಕ ಮಗು ಅಲ್ವಾ, ಅವ್ನಿಗೆ ಗೊತ್ತಾಗಲ್ಲ ಅಂತ ಇರ್ಬೋದು. ಸೊ ಓಕೆ, ಇದು ನಮ್ಮದು ಆ್ಯನಿವರ್ಸರಿ ಇದೇ ಮಂತಲ್ಲಿ ನಮ್ಮದು ಆ್ಯನಿವರ್ಸರಿ ಇತ್ತು, 14th 15th. ಸೊ ನಾವು 14th ಈವ್ನಿಂಗು ನಾವಿನ್ನು ಒಂದು 4:45 ಆಗಿತ್ತು ನಮಗೆ. ಅವತ್ತು 4:45 ಒಂದು ಟ್ರೈನ್ ಇತ್ತು ನಮಗೆ, ಅಂದರೆ ನಮ್ಮೂರಿಂದ ಮೆಜೆಸ್ಟಿಕ್ಗೆ. ಸೊ ನಾವೊಂದು ಸರಿ ಅವತ್ತು ಸಾಟರ್ಡೆ ಸಂಡೇ ಆಗಿತ್ತು, ಮತ್ತು ಹಾಗೆ ಇನ್ನು ನಮ್ಮದು ಆ್ಯನಿವರ್ಸರಿನೂ ಇತ್ತಲ್ವ, ಹಾಗಾಗ್ಬಿಟ್ಟು ಮಕ್ಳಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇನ್ನು ಅವತ್ತು ಸಂಜೆ ನಾವು ಹೊರಟ್ವಿ. ನಮ್ಮ ಮನೆಗೆ ತುಂಬ ನಿಯರ್ ಇದೆ ರೈಲ್ವೆ ಸ್ಟೇಷನ್ನು. ಸೊ ಹಂಗಾಗ್ಬಿಟ್ಟು ನಾವಿನ್ನು ಬೇರೆ ಕ್ಯಾಬು ಅಥವಾ ಕಾರಲ್ಲೋ ಬಸ್ಸಲ್ಲೋ ಹೋಗೋದಕ್ಕಿಂತ ಟ್ರೈನ್ ತುಂಬ ಬೆಟರು ಅಂತ ಹೇಳಿಬಿಟ್ಟು ನಾವಿನ್ನು ಹೊರಟ್ವಿ. ಇನ್ನು ನಮ್ಮ ಟ್ರೈನ್ ಬಂದಿದ್ದು ಆಯಿತು, ನಾವು ಹತ್ತಿದ್ದು ಆಯಿತು. ಬಟ್ ನೋಡಿದ್ರೆ ಒಂದು ಸೀಟ್ ಕೂಡ ಸಿಗಲಿಲ್ಲ ಒಂದು ಸ್ವಲ್ಪ ಹೊತ್ತು. ಆಮೇಲೆ ನಾವು ಯಶವಂತಪುರ ಐ ಥಿಂಕ್ ಅಂತ ಅನಿಸುತ್ತೆ, ಇನ್ನು ಯಶವಂತಪುರ ಹಂಗೆ ಬಂದಮೇಲೆ ನಮಗೆ ಸೀಟ್ ಸಿಕ್ತು. ಸ್ವಲ್ಪ ಅಲ್ಲೆಲ್ಲ ತುಂಬ ಜನ ಖಾಲಿ ಆದರು, ಆವಾಗ ನಮಗೆ ಸೀಟ್ ಸಿಕ್ತು. ಇನ್ನು ಇಲ್ಲಿ ನೀವು ಏನಪ್ಪ ಇಷ್ಟೊಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ಅವಳು ಅಂದರೆ ಮನೆಯಲ್ಲಿನೇ ಅವ್ರ ಅತ್ತೆಗೆ ಹೇಳಿಬಿಟ್ಟು ಬಂದಿತ್ತು. ಏನಂತ ಅಂದರೆ, ನಾನು ಇಲ್ಲಿ ನಮ್ಮೂರಿಂದ ಫಸ್ಟ್ ಸ್ಟಾಪಿಂದ ನಾನು ಮತ್ತೆ ಅಲ್ಲಿ ದೇವಸ್ಥಾನ ಮತ್ತು ನಾವು ಟ್ರಿಪ್ಪು ಎಲ್ಲ ಮುಗಿಸ್ಕೊಂಡು ಬೀಚ್ ಎಲ್ಲ ನೋಡಿಕೊಂಡು ಮತ್ತೆ ನಾವು ಅಲ್ಲಿಂದ ರಿಟರ್ನ್ ಬರೋ ತನಕನೂ ನಾವು ಯಾವ ಪ್ಲೇಸಲ್ಲಿ ಇಳಿದ್ವಿ ಮತ್ತು ಯಾವ ಪ್ಲೇಸಲ್ಲಿ ಹತ್ತಿದ್ವಿ, ಅದು ಪ್ರತಿಯೊಂದು ಡೀಟೇಲ್ಸು ನಾನು ನಿಮಗೆ ಬರ್ಕೊಂಡು ಬಂದು ತರ್ತೀನಿ ಅಂತ ಹೇಳಿತ್ತಂತೆ. ಬಟ್ ನಂಗೆ ಗೊತ್ತಿಲ್ಲ, ಆ ಥರ ಹೇಳಿತ್ತಂತೆ ಸುಕ್ಷಾ. ಸೊ ನಾನು ಇನ್ನು ರೆಡಿ ಆಗಿಬಿಟ್ಟು ಅವಾಗಲೇ ಹೊರಟು ಈಚೆ ಕಡೆ ಬಂದಮೇಲೆ ಅವ್ರ ಅತ್ತೆ ಆ ಥರ ಹೇಳಿದ್ರು, ಸುಕ್ಷಾ ಈ ಥರ ಹೇಳಿದಾಳೆ, ಅಂದರೆ ಅದೇ ಎಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ ಬರೆದ್ಬಿಟ್ಟು ಕೊಡ್ತೀನಿ ಅಂತ, ನೋಡೋಣ ಅಂತ ಹೇಳ್ತು. ನಾನು ಹೇಳಿದೆ ಅವಾಗೂ ಒಂದು ಸ್ವಲ್ಪ ಪ್ಲೇಸು ತುಂಬ ಇಂಟ್ರೆಸ್ಟಾಗಿ ಬರೀತಾಳೆ. ಆಮೇಲೆ ಮಕ್ಕಳಿಗೆ ಬೇರೆ ಕಡೆ ಗಮನ ಹೋಗುತ್ತೆ, ಅದು ಸ್ಟಾಪ್ ಮಾಡ್ತದೆ ಅಂತ. ಸೊ ಇವಳು ನೋಡೋಣ ಎಷ್ಟೊತ್ತು ಬರೀತಾಳೆ, ಅದು ಎಷ್ಟೊತ್ತು ಅದನ್ನೆಲ್ಲ ಎಷ್ಟೊತ್ತು ಬರೆದ್ಬಿಟ್ಟು ಅಪ್ಡೇಟ್ ಮಾಡ್ತಾಳೆ ಅಂತ ನೋಡೋಣ. ಬಟ್ ಅದು ಒಂದು ಬೆಟ್ ಮಾಡಿದ್ದಾಳೆ ನನ್ನ ಜೊತೆ. ಅಂದರೆ ನಾನು ಪ್ರತಿಯೊಂದು ಪ್ಲೇಸು ನಾನು ಬರೆದ್ರೆ ನಂಗೆ ಏನು ಕೊಡ್ತೀಯಾ ಅಂತ ಹೇಳ್ತು. ಮಕ್ಳಿಗೆ ಇನ್ನೇನು ಆಸೆ ಇರುತ್ತೆ, ಚಾಕ್ಲೇಟು ಬಿಸ್ಕೆಟು ಇಂಥವೇ ತಾನೆ. ನಾನು ಸರಿ ನಾವು ರಿಟರ್ನ್ ಮನೆಗೆ ಬಂದಾದಮೇಲೆ ನಾನು ನಿಂಗೊಂದು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿದೆ. ಸೊ ಅದೇ ಥರ ಮತ್ತು ಅವಳದೊಂದು ಚಿಕ್ಕ ಹ್ಯಾಂಡ್ ಬ್ಯಾಗಲ್ಲಿ ಒಂದು ಚಿಕ್ಕ ನೋಟ್ಬುಕ್ಕು ಮತ್ತು ಒಂದು ಪೆನ್ನು ತೊಗೊಂಡು ಇಟ್ಕೊಂಡಿದ್ದಾಳೆ. ಮತ್ತು ಅದೇ ಬ್ಯಾಗಲ್ಲಿ ಇವನು ನನಗೂ ಬೇಕು ಅಂತ ಹೇಳಿದ್ದಕ್ಕೆ ಅವನಿಗೂ ನನ್ನ ಮಗನಿಗೂ ಒಂದು ಚಿಕ್ಕ ನೋಟ್ಬುಕ್ಕನ್ನು ಒಂದು ಪೆನ್ನು ತೊಗೊಂಡು ಅದರಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ನಾವು ಹೊರಟ್ವಿ. ಆಲ್ಮೋಸ್ಟ್ ಯಶವಂತಪುರ ಆಯಿತು, ಮಲ್ಲೇಶ್ವರಂ ಆಯಿತು, ಇನ್ನೇನು ಲಾಸ್ಟ್ ಸ್ಟಾಪು ಬರೋ ತನಕ. ಅಂದರೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಯಾವ ಥರ, ಅಂದರೆ ಸ್ಪೆಲ್ಲಿಂಗ್ ಎಲ್ಲ ಏನು ಬರೆದಿದ್ಯಾ ಅಂತ. ಅವಳು ಪ್ರತಿಯೊಂದು ಸ್ಪೆಲ್ಲಿಂಗೂ ಹೇಳ್ತಾ ಇದ್ಲು, ಈ ಥರ ಬರೆದಿದ್ದೀನಿ, ಅದು ಕರೆಕ್ಟಾ ಅಂತ ಹೇಳಿಬಿಟ್ಟು. ಸೊ ಓಕೆ ಅಂತ ಹೇಳ್ಬಿಟ್ಟು, ಅಂದರೆ ಮಕ್ಕಳಿಗೆ ಒಂದು ಲಾಂಗ್ ಜರ್ನಿ, ಮೇಯ್ನ್ ಇವ್ರಿಗೆ ಟ್ರೈನಲ್ಲಿ ಇದು ಫಸ್ಟ್ ಜರ್ನಿ ಅಂತ, ಲಾಂಗ್ ಜರ್ನಿ ಇದು ಫಸ್ಟು ಅಂತ ಅನಿಸುತ್ತೆ. ಇಲ್ಲ, ಇದು ಫಸ್ಟೇನೇ. ಇದಕ್ಕಿಂತ ಮುಂಚೆ ನಾವು ಜಸ್ಟ್ 1 hour ಅಷ್ಟೇ, ಅಂದರೆ ನಮ್ಮೂರಿಂದ ತುಮಕೂರಿಗೆ ಅಷ್ಟೇ. ನಾವು ಅಮ್ಮವ್ರು ಅವಾಗ ತುಮಕೂರಲ್ಲಿ ಇರಬೇಕಾದ್ರೆ ತುಂಬ ಸರಿ ಬ್ಯಾಂಗ್ಳೂರು ಟು ತುಮಕೂರು ತುಂಬ ಸರಿ ಓಡಾಡಿದ್ದೀವಿ. ಸೊ ಅಷ್ಟೇ ಆಗಿತ್ತು ನಮ್ಮ ಜರ್ನಿ. ಇನ್ನು ಟ್ರೈನಲ್ಲಿ ಮಕ್ಕಳ ಜೊತೆ ನಾನು ಒಂದು 2-3 ಸರಿ ಲಾಂಗ್ ಜರ್ನಿ, ಅಂದರೆ 1.5 day ಈ ಥರ ಹೋಗಿದ್ದೀವಿ. ತುಂಬ ಎಕ್ಸ್ಪೀರಿಯೆನ್ಸ್ ಅಂತೂ ಎಕ್ಸಲೆಂಟಾಗಿರುತ್ತೆ. ನನಗೂ ತುಂಬ ಇಷ್ಟ ಟ್ರೈನು ಅಂತ. ಸೊ ಇವಾಗ ಕೂಡ ನಮ್ಮ ಮನೆಯವರು
ಬೇಡ ಬಸ್ಸಲ್ಲಿ ಹೋಗೋಣ ಮತ್ತು ಓನ್ ವೆಹಿಕಲಲ್ಲಿ ಹೋಗೋಣ ಅಂತ ಹೇಳಿದ್ರು. ನಂಗಿಲ್ಲ, ನಾವು ಬಸ್ಸಲ್ಲಿ ಸಾರಿ ಟ್ರೈನಲ್ಲೇ ಹೋಗಬೇಕು. ಲೇಟಾದರೂ ಟ್ರೈನಲ್ಲಿ ಸ್ವಲ್ಪ ಲೇಟು ಅಂದರೆ ಬೇಗ ಬುಕ್ಕಿಂಗ್ ಆಗೋದಿಲ್ಲ, ಆದರೂ ಪರವಾಗಿಲ್ಲ ನಾವು ಟ್ರೈನಲ್ಲೇ ಹೋಗೋಣ ಅಂತ ಹೇಳಿ ನಾವಿನ್ನು ಟ್ರೈನಲ್ಲೇ ಹೊರಟ್ವಿ. ಸೊ ಟ್ರೈನ್ಗೆ ಬುಕ್ ಮಾಡಿದ್ದಾಯಿತು ಟಿಕೆಟು. ನಮ್ಮದು ಗಾಡಿ ನಂಬರು 16232 ಅಂತ ಹೇಳಿಬಿಟ್ಟು ನಮ್ಮದು ಅದು ಟ್ರೈನ್ ನಂಬರ್ ಅದಾಗಿತ್ತು. ಗಾಡಿ ಸಂಖ್ಯೆ 16232 ಕಡ್ಲೂರು ಪೋರ್ಟ್ ಎಕ್ಸ್ಪ್ರೆಸ್. ಸೊ ಅದು ಟೈಮಿಂಗ್ ಇದ್ಬಿಟ್ಟು 18:45 6:45 ಟ್ರೈನು. ಸೊ ಇನ್ನೂ ಟೈಮ್ ಇದೆ ಅಲ್ವಾ ಅಂದ್ಬಿಟ್ಟು ನಾವು 5:15ಗೆಲ್ಲನೂ ಮೆಜೆಸ್ಟಿಕ್ಗೆ ಬಂದುಬಿಟ್ವಿ. ನಾವು ಅದು ಟ್ರೈನಲ್ಲಿ ಬಂದಿದ್ದಕ್ಕೆ, ನಮ್ಮೂರಿಂದ ಡೈರೆಕ್ಟ್ ಟ್ರೈನಲ್ಲಿ ಬಂದಿದ್ದಕ್ಕೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಅಷ್ಟೇ ನಮ್ಮೂರಿಂದ ಮೆಜೆಸ್ಟಿಕ್ ಜರ್ನಿ. ಸೊ ಹಂಗಾಗ್ಬಿಟ್ಟು ಇನ್ನು 5:15ಗೆಲ್ಲ ಬಂದು ಸರಿ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ನಾವು ಹಂಗೆ ಸ್ವಲ್ಪ ಆಚೆಗಡೆ ರೈಲ್ವೆ ಸ್ಟೇಷನಿಂದ ಆಚೆಗಡೆ ಬಂದುಬಿಟ್ಟು ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸು ಏನಾದರೂ ಇನ್ನು ಈವ್ನಿಂಗ್ ಆಗಿತ್ತು, ಏನಾದರೂ ತಿಂತೀರಾ ಅಂತ ಕೇಳಿದಾಗ ಅವರು ಏನೂ ಬೇಡ ಅಂದರು. ನಾವು ಆದ್ರೂ ಇರಲಿ ಸರಿನೋ ಪಾಪ ಮಧ್ಯಾಹ್ನನೂ ಅವ್ರಿಗೆ ಈ ಕಡೆ ಬರೋ ಒಂದು ಖುಷಿಯಲ್ಲಿ ಏನೂ ತಿಂದಿರಲಿಲ್ಲ. ಹಂಗಾಗ್ಬಿಟ್ಟು ಒಂದು ಬೋಂಡ ಸೊಪ್ಪು ತಿಂದ್ರಿಬ್ರು. ಇನ್ನು ನನಗಂತೂ ಬೇಡ ಅಂತ ಹೇಳಿದೆ, ನಂಗೆ ಇಷ್ಟ ಇರಲಿಲ್ಲ, ಏನು ತಿನ್ನೋಕೆ ಇಷ್ಟ ಇರಲಿಲ್ಲ. ಹಂಗಾಗ್ಬಿಟ್ಟು ಜಸ್ಟ್ ಒಂದು ಕಾಫಿ ಕುಡ್ಕೊಂಡು ನಾವೆಲ್ಲಿಂದ ಇನ್ನು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ. ಆಲ್ಮೋಸ್ಟ್ ಆಗಿದೆ 6:45 ಆಗಿದೆ. ಆದರೆ ಇವತ್ತು ನಮ್ಮ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಇವತ್ತು ಟ್ರೈನ್ ಟೈಮು 1 ಅವರ್ ಲೇಟ್ ಆಯಿತು. ಆಲ್ಮೋಸ್ಟ್ 1 ಅವರ್. 6:45 ಇದ್ದಿದ್ದು 7:45ಗೆ 7:50 ಆಗಿತ್ತು ಅನಿಸುತ್ತೆ ಟ್ರೈನ್ ಬಂದಾಗ. ಸೊ ಆಗಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಮಕ್ಕಳಿಗೆ. ಅವ್ರಿಗೆ ಮಧ್ಯಾಹ್ನನೂ ಬೇರೆ ಮಲಗಿರಲಿಲ್ಲ, ತುಂಬ ಟಯರ್ಡಾಗಿ ಇನ್ನೂ ಯಾವಾಗ ಟ್ರೈನ್ ಬರೋದು ಅನ್ನೋ ಥರ ಅವರು ತುಂಬ ಬೇಜಾರು ಮಾಡಿಸ್ತಾಯಿದ್ರು ನಮಗೆ. ಪಾಪ ಬೇಜಾರು ಅಂತ ನಮ್ಗನ್ಸುತ್ತೆ, ಬಟ್ ಮಕ್ಕಳ ಸ್ಥಿತಿ ಅಲ್ಲಿ ಕುತ್ಕೊಳ್ಳೋಕ್ಕೂ ಪ್ಲೇಸ್ ಇರಲ್ಲ. ಮೇಯ್ನು ಅದೊಂದು ಪ್ರಾಬ್ಲಮ್ಮು. ಎಲ್ಲಿ ಕುತ್ಕೊಳ್ಳೋ ಅಷ್ಟು ಪ್ಲೇಸ್ ಇರಲ್ಲ, ಒಂದೊಂದು ಸರಿ ಇರುತ್ತೆ. ಮತ್ತು ಮಕ್ಕಳು ಒಂದು ಕುತ್ಕೊಂಡಿರೋ ಹತ್ರ ಕೂರಲ್ಲ, ಎದ್ದು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಆವಾಗ ಬೇರೆ ಯಾರಾದರೂ ಇನ್ನು ಬಂದು ಕುತ್ಕೊಳ್ಳೋದು, ಈ ಥರ ಆಗ್ತಾಯಿತ್ತು ಮಕ್ಳಿಗೂ. ಇನ್ನು 7:45 ನಮ್ಮದು ಟ್ರೈನೂ ಬಂತು. ಸೊ ನಾವು ಬಂದಾಗ ಇನ್ನೊಂದು ಸರಿ ಸ್ವಲ್ಪ ನಿಧಾನಕ್ಕೆ, ಅಂದರೆ ನಮ್ಮ ಪ್ಲಾಟ್ಫಾರ್ಮ್ಗಲ್ಲೇ ನಾವು ನಿಂತ್ಕೊಂಡಿದ್ವಿ. ನಮ್ಮದು ಟ್ರೈನು ಎಲ್ಲಿ ನಿಲ್ಲುತ್ತೆ ನಮ್ಮ ಬುಕ್ಕಿಂಗ್ ಮಾಡಿದಾಗ ಆ ಪ್ಲಾಟ್ಫಾರ್ಮ್ಗೆ ನಾವಿನ್ನು ಟ್ರೈನ್ಗೆ ಹತ್ತಿದ್ದೇನೆ ಮಕ್ಕಳು ಅವ್ರಿಗೆ ನಮ್ಮ ಸೀಟ್ ಬಂದುಬಿಟ್ಟು ಅದು ಮಿಡಲ್ ಸೀಟು ಮತ್ತು ಅದರ ಮೇಲ್ಗಡೆ ಸೀಟು 4 ಜನಕ್ಕೂ ಆ ಥರ ಬಂದಿದ್ದು. ಕೆಳಗಡೆ ಸೀಟು ಬೇರೆಯವ್ರಿಗಿತ್ತು. ಸೊ ಅವ್ರಿಗಿನ್ನ ಅದೇ ಆವಾಗೇ ಹೇಳ್ದಂಗೆ ಇದು ಫಸ್ಟ್ ಜರ್ನಿ ಆಗಿತ್ತು ಅವ್ರದ್ದು, ಲಾಂಗ್ ಜರ್ನಿ. ಈ ಥರ ಮತ್ತು ಟ್ರೈನಲ್ಲಿ ಈ ಥರ ಮೇಲೆ ಎಲ್ಲೂ ಹತ್ತಿರಲಿಲ್ಲ ಅವರು. ಬರೀ ತುಮಕೂರಿಗೆ ಹೋಗ್ಬೇಕಾದ್ರೆ ಇನ್ನು 1 ಅವರ್ ಜರ್ನಿ ಅಲ್ವಾ, ನಾವು ಈ ಥರ ಮೇಲೆ ಹತ್ತಿಸ್ತಿರ್ಲಿಲ್ಲ, ಕೆಳಗಡೆ ಕೂತ್ಕೊಂಡು ಹೋಗ್ತಿದ್ವಿ. ಇದು ಫಸ್ಟ್ ಜರ್ನಿ ಆಗಿತ್ತು ಮತ್ತು ಈ ಥರ ಲಾಂಗ್ ಜರ್ನಿ ಇದು ಫಸ್ಟ್ ಆಗಿತ್ತಲ್ವ ಟ್ರೈನಲ್ಲಿ. ಸೊ ಹಂಗಾಗ್ಬಿಟ್ಟು ಅವ್ರಿಗೆ ಖುಷಿ, ಎಕ್ಸೈಟ್ಮೆಂಟು, ನಾನು ಮೇಲೆ ಹತ್ತೀನಿ, ನಾನು ಅಲ್ಲೇ ಮಲಗ್ತೀನಿ, ನಾನು ಅಲ್ಲೇ ಮೇಲೆ ಹತ್ತೀನಿ ಅಂತ ಅನ್ನೋ ಥರ ಅವರು ಸರಿ ಅಲ್ಲೇ ಹತ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ಔಟ್ ಆದರು. ಸೊ ಇನ್ನು ಮೇಯ್ನು ನಮ್ಮ ಜೊತೆ ಟ್ರಾವೆಲ್ ಮಾಡೋ ಅಂಥವರು ತುಂಬ ಫ್ರೆಂಡ್ಲಿ ಆಗಿದ್ದರು ಮತ್ತು ತುಂಬ ಚೆನ್ನಾಗಿ ಅವರು ಅಡ್ಜಸ್ಟ್ ಆಗ್ತಾಯಿದ್ರು. ಕೆಳಗಡೆ ಸೀಟ್ ಅವ್ರದ್ದಾಗಿತ್ತು ಪಾಪ, ಆದರೂ ಕೂಡ ಮಕ್ಕಳಿರೋದ್ರಿಂದ ಮಕ್ಕಳಿಗೆ ವಿಂಡೋ ಸೀಟ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಎಲ್ಲೇ ಹೋದ್ರೂ ಅವ್ರಿಗೆ ಕಾರಲ್ಲಿ ಹೋಗಲಿ, ಬಸ್ಸಲ್ಲಿ ಹೋಗಲಿ, ಟ್ರೈನಲ್ಲಿ ಹೋಗಲಿ ವಿಂಡೋ ಸೀಟಿಗೆ ತುಂಬ ಇಷ್ಟಪಡ್ತಾರೆ. ಸೊ ಹಂಗಾಗಿ ಅವರು ಇಲ್ಲ ಪರವಾಗಿಲ್ಲ ಅವ್ರು ವಿಂಡೋ ಸೀಟಲ್ಲಿ ಕೂತ್ಕೊಳ್ಳಿ, ನಾವು ಈ ಕಡೆ ಕೂತ್ಕೊಳ್ತೀವಿ ಅಂದ್ಬಿಟ್ಟು ಪಾಪ ಅವರು ಇನ್ನೂ ಸ್ವಲ್ಪ ಆ ಕಡೆ ಕೂತ್ಕೊಂಡಿದ್ರು. ಇಲ್ಲೂ ಮತ್ತೆ ಸ್ಟಾರ್ಟ್ ಆವಾಗಲೇ ನಮ್ಮ ಮಗಳು ಇದು ಹತ್ತಿದ ತಕ್ಷಣ ಇದು ಎಲ್ಲ ಹತ್ತಿದ್ವಿ, ಮತ್ತು ಇನ್ನೊಂದು ಅದ್ರ ಪಕ್ಕದಲ್ಲಿ ಕಂಟೋನ್ಮೆಂಟ್ ಸ್ಟಾಪು ಅದನ್ನು ಕೇಳಿಕೊಂಡು ಅದನ್ನು ಬರಿತಾಯಿದ್ಲು. ಇನ್ನು ಅದೇ ಈ ಥರ ಆಗ್ತಾಯಿತ್ತು ನಮ್ಮ ಜರ್ನಿ ಎಲ್ಲನೂ ತುಂಬ ಚೆನ್ನಾಗಿ, ತುಂಬ ಪ್ಲೆಸೆಂಟಾಗಿ, ಏನೂ ಟ್ರಬಲ್ ಇಲ್ಲ. ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಇನ್ ದಿ ಸೆನ್ಸ್, ನಾವು ಈ ಟೈಮಲ್ಲಿ ಆ್ಯನಿವರ್ಸರಿಗೇ ಹೋಗಬೇಕಂತ ಪ್ಲ್ಯಾನ್ ಮಾಡಿರಲಿಲ್ಲ. ಅದಕ್ಕಿಂತ ಮುಂಚೆ 2 ಟೈಮ್ಸ್ ನಾವು ಈ ಪ್ಲೇಸ್ಗೆ, ಅಂದರೆ ನಾವು ಈಗ ಹೋಗ್ತಾ ಇರೋದು ಪಾಂಡಿಚೇರಿಗೆ, ನಾನು ಇಷ್ಟಕ್ಕೆ ಮುಂಚೆ ಹೇಳಿಲ್ಲ ಅನಿಸುತ್ತೆ, ಸಾರಿ.
ನಾವು ಪಾಂಡಿಚೇರಿಗೆ ಹೋಗ್ತಾ ಇರೋದು. ಸೊ ಪಾಂಡಿಚೇರಿಗೆ ಇದಕ್ಕಿಂತ ಮುಂಚೆ ನಾವು ಆ್ಯನಿವರ್ಸರಿಗಿಂತ ಮುಂಚೆ 2 ಟೈಮ್ಸ್ ನಾವು ಪ್ಲ್ಯಾನ್ ಮಾಡಿದ್ವಿ. ಒಂದು ಸರಿ ಟಿಕೆಟ್ ಬುಕ್ ಮಾಡಿದ್ವಿ. ಅಂದರೆ ಬರೀ 4 ಜನಕ್ಕೂ, ಮಕ್ಕಳಿಬ್ಬರಿಗೂ ಮತ್ತು ನಮ್ಮಿಬ್ಬರಿಗೂ 4 ಜನಕ್ಕೂ ಬುಕ್ ಮಾಡಿದ್ವಿ. ಆವಾಗ ನಮ್ಗೆ ಯಾರೊಬ್ಬರು ತುಂಬ ದೂರದ ರಿಲೇಷನ್ ಯಾರೋ ತೀರ್ಕೊಂಡ್ಬಿಟ್ಟು ನಮಗೆ ಸೂತಕ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ದೇವಸ್ಥಾನಕ್ಕೇನು ಹೋಗಬಾರ್ದಲ್ವ. ಸೊ ಆವಾಗ ಡ್ರಾಪ್ ಆದ್ವಿ. ಅದಾದಮೇಲೆ ಮತ್ತೆ ಇನ್ನೊಂದು ಸರಿನೂ ನನಗೂ ನಮ್ಮ ಮನೆಯವ್ರಿಗೆ ಇಬ್ಬರಿಗೇ ಬುಕ್ ಮಾಡಿದ್ವಿ ಆವಾಗೊಂದು ಸರಿ. ಆವಾಗ ಸರಿ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಇನ್ನು ವೆಯ್ಟಿಂಗ್ ಲಿಸ್ಟಲ್ಲೇ ಇತ್ತು, ಕನ್ಫರ್ಮ್ ಆಗಿಲ್ಲ. ಅವರು ಆಮೇಲೆ ಸರಿ 2 ಸರಿ ಈ ಥರ ಅಂದ್ಕೊಂಡು ಹೋಗೋಕ್ಕಾಗಿಲ್ಲ ಅಲ್ವಾ, ಬಸ್ಸಲ್ಲೇ ಹೋಗೋಣ ಅಂದರು. ನನಗಿಲ್ಲ ಬಸ್ಸಲ್ಲಿ ಬೇಡ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಟ್ರೈನಲ್ಲೇ ಹೋಗಬೇಕು, ಮಕ್ಕಳಿಗೆ ಟ್ರೈನ್ ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ ಟ್ರೈನಲ್ಲಿ ಒಂದು ಸರಿ ಜರ್ನಿ ಇರಲಿ ಅನ್ನೋ ಥರ. ಮತ್ತು ಇದು ಕೂಡ ನಾವು ಸೆಪ್ಟೆಂಬರ್ 14ಗೆ ನಾವು ಟ್ರಾವೆಲ್ ಮಾಡಿದ್ದು. ಸೊ ಸೆಪ್ಟೆಂಬರ್ 14ಗೆ ಟ್ರಾವೆಲ್ ಮಾಡಬೇಕು ಅಂತಂದರೆ ನಾವು ಬುಕ್ ಮಾಡಿದ್ದು ಆಗಸ್ಟ್ 2 ಆರ್ 3 ನಾವು ಬುಕ್ ಮಾಡಿದ್ದು. ಅಷ್ಟು ಬೇಗ ಬುಕ್ ಮಾಡಿದ್ರು ಕೂಡ ನಮಗೆ RACಯಲ್ಲೇ ಇತ್ತು, ರಿಸರ್ವೇಷನ್ ಆಗಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಇನ್ನೊಂದು 3-4 ಡೇಸ್ ನಾವು ಟ್ರಾವೆಲ್ ಮಾಡೋ ಟೈಮ್ ಇದೆ ಅನ್ಬೇಕಾದ್ರೆ ನಮಗೆ ರಿಸರ್ವೇಷನ್ ಆಯಿತು. ಸೊ ಈ ಥರ ತುಂಬ ರಿಸ್ಕಿ ಅನ್ನೋದಕ್ಕಿಂತ ತುಂಬ ಬ್ಯುಸಿಯಾಗಿರುತ್ತೆ ಅನಿಸುತ್ತೆ ಈ ಕಡೆ ಟ್ರೈನು. ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ನಮಗೆ ಮಾತ್ರ ಅದಕ್ಕಿಂತ ಮುಂಚೆ 2 ಸರಿನೂ ನಮಗೆ ಟಿಕೆಟ್ ಕನ್ಫರ್ಮ್ ಆಗಿರಲಿಲ್ಲ ಇರೋದ್ರಿಂದ ನನಗೆ ಇದೊಂದು ಅನುಭವ ಆಯಿತು. ಇನ್ನು ತಿಂಡಿ ಅಂದರೆ ಊಟ ಎಲ್ಲ ನಾವು ಬೇರೆ ಊಟ ಎಲ್ಲ ತೊಗೊಂಡ್ರೆ ಅವ್ರಿಗೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಜಸ್ಟ್ ಲೈಟಾಗಿ ಫ್ರೈಡ್ ರೈಸ್ ತೊಗೊಂಡಿದ್ವಿ. ಅದಾದರೆ ಸ್ಪೂನಲ್ಲಿ ತಿಂದ್ಬಿಟ್ಟು ಹಾಗೆ ಎಸಿಬೋದು ಅಂತ, ಬಿಸಾಕ್ಬೋದು ಬಾಕ್ಸ್ ಎಲ್ಲ, ಕೈ ತೊಳ್ಕೊಳ್ಳೋದು ಇದಕ್ಕೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತಲ್ವ ಟ್ರೈನಲ್ಲಿ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ತೊಗೊಂಡಿದ್ವಿ. ಅದು ತಿಂದ್ಬಿಟ್ಟು ಇನ್ನು ಮಲ್ಕೊಂಡ್ವಿ ಹಾಗೇ ಒಂದು ಸ್ವಲ್ಪ ಹೊತ್ತು ಸೀಟಲ್ಲೆಲ್ಲ ಅಲ್ಲಿ ಮಲ್ಕೊಂಡು. ಇದಾಗಲೇ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಇದು 15th ಮಾರ್ನಿಂಗ್ ಆಗಿತ್ತು. ಆವತ್ತು ಇನ್ನು ಸ್ವಲ್ಪ ಹೊತ್ತೆಲ್ಲ ಸ್ವಲ್ಪ ಜಾಸ್ತಿ ಟ್ರೈನಲ್ಲಿನ ಅಷ್ಟೊಂದು ನಿದ್ದೆ ಬರಲ್ಲ, ಸ್ವಲ್ಪ ಹೊತ್ತೇ ಮಲ್ಕೊಂಡು ಹಾಗೆ ಎದ್ಬಿಟ್ಟು ಇನ್ನು ನಮ್ಮ ಸ್ಟಾಪ್ ಬರುತ್ತಾ ಟ್ರೈನಲ್ಲಿ ನಮ್ಗೆ ಯಾರು ಹೇಳೋರು ಇರಲ್ಲಲ್ವ. ಸೊ ನಮ್ಮ ಸ್ಟಾಪ್ ಯಾವಾಗ ಬರುತ್ತೆ ಅಂತ ನಾವೇ ತಿಳ್ಕೊಬೇಕಾಗಿರುತ್ತೆ. ಸೊ ಹಂಗಾಗ್ಬಿಟ್ಟು ಇನ್ನು ನಾವು ಸ್ವಲ್ಪ ಅಷ್ಟೊಂದು ನಿದ್ದೆ ಮಾಡ್ದಿರ, ನಾನಂತೂ ಸ್ವಲ್ಪ ಹೊತ್ತು ಪರವಾಗಿಲ್ಲ, ಸ್ವಲ್ಪ ಒಂದು 1 ಅವರ್ ಒಂದು 2 ಅವರ್ಸ್ ಮಲಗಿದೆ. ನಮ್ಮ ಮನೆಯವರಂತೂ ತುಂಬ ಮಲಗಲೇ ಇಲ್ಲ, ಅವರು ಬರೀ ಫೋನ್ ನೋಡಿಕೊಂಡು ನಮ್ಮ ಸ್ಟಾಪ್ ಬಂತ ಅನ್ನೋ ಥರನೇ ನೋಡ್ಕೊಂಡಿದ್ರು. ಇನ್ನು ಆಲ್ಮೋಸ್ಟ್ 6:24 ಆಗಿತ್ತು ಟೈಮು. ನಾವು ಆವಾಗ ಕುಂಭಕೋಣಂ ಅಂತ ನಮ್ಮ ಸ್ಟಾಪು, ಕುಂಭಕೋಣಮಲ್ಲಿ 6:30ಗೆ ನಾವು ಅಲ್ಲಿ ಇಳಿಬೇಕಾಗಿತ್ತು. 6:30 ಇದೊಂದು, ಮತ್ತು ಇದು ಬಿಟ್ಟರೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಪಾಂಡಿಚೇರಿ ಆಗಿತ್ತು. ಅಂದರೆ ನೆಕ್ಸ್ಟ್ ಸ್ಟಾಪ್ ಅಂತಂದರೆ ನಾವು ಅಂದ್ಕೊಂಡಿದ್ದು, ನಾವು ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಡಿದ್ದು ಪಾಂಡಿಚೇರಿಗೆ ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಬಟ್ ನಾವು ಕುಂಭಕೋಣಮಲ್ಲಿ ಏನಕ್ಕೆ ಇಳಿದ್ವಿ ಅಂತ ಅಂದರೆ ಫಸ್ಟು ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಅಂದರೆ ಕುಂಭಕೋಣಮಿಂದ ಬಸ್ ಸಿಗುತ್ತಾ ಅಥವಾ ಪಾಂಡಿಚೇರಿಯಿಂದ ನಮಗೆ ಬಸ್ ಅವೈಲೇಬಲ್ ಇರುತ್ತಾ ಅಂತ ಅಷ್ಟು ಐಡಿಯಾ ಇಲ್ದಿರ ನಮ್ಮ ಮನೆಯವರು ಪಾಂಡಿಚೇರಿಗೇ ಟಿಕೆಟ್ ಬುಕ್ ಮಾಡಿದರು, ಅಂದರೆ ಬ್ಯಾಂಗ್ಳೂರ್ ಟು ಪಾಂಡಿಚೇರಿ. ಆಮೇಲೆ ಬುಕ್ ಆಗಿ ಆಮೇಲೆ ಸ್ವಲ್ಪ ದಿನ ನಾವು ಹಾಗೆ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನಮಗೆ ಗೊತ್ತಾಗಿದ್ದು, ಇಲ್ಲಿ ಕುಂಭಕೋಣಮಿಂದ ನಾವು ಹೋಗ್ತಕ್ಕಂಥ ಪ್ಲೇಸು ಅಂದರೆ ತಿರುನಲ್ಲಾರ್ ಅಂತ. ಸೊ ಅಲ್ಲಿಗೆ ತುಂಬ ಬಸ್ ಇದೆ ಅಂತ ನಮಗೆ ಗೊತ್ತಾಯಿತು. ಅದೇ ಪಾಂಡಿಚೇರಿಯಿಂದ ಸ್ವಲ್ಪ ತುಂಬ ಬಸ್ ಕಮ್ಮಿ, ಆದರೆ ಅಲ್ಲಿಂದ ಡಿಸ್ಟೆನ್ಸ್ ತುಂಬ ನಿಯರ್ ಇದೆ. ತಿರುನಲ್ಲಾರು ಮತ್ತು ಪಾಂಡಿಚೇರಿಗೆ ಒಂದು 15 to 20 ಕಿಲೋಮೀಟರ್ಸ್, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅಷ್ಟಿರ್ಬೋದು ಅಂತ, ಅಷ್ಟು ಕಮ್ಮಿ ಇದೆ ಅಂತ. ಬಟ್ ಅದೇ ಕುಂಭಕೋಣಮಿಂದ ತಿರುನಲ್ಲಾರ್ಗೆ ತುಂಬ ಡಿಸ್ಟೆನ್ಸ್ನು ಜಾಸ್ತಿ ಇದೆ, ಆದರೆ ಬಸ್ ಅವೈಲೇಬಲ್ ತುಂಬ ಇದೆ ಅಂತ. ಸೊ ನಾವಿನ್ನು ರಿಸ್ಕ್ ತೊಗೊಳೋದು ಬೇಡ, ಅಲ್ಲೋಗ್ಬಿಟ್ಟು ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವಿನ್ನು ಕುಂಭಕೋಣಮಲ್ಲೇ ಇಳ್ಕೊಂಡು ಅಲ್ಲಿಂದ ಆಲ್ಮೋಸ್ಟ್ 2 ಬಸ್ ನಾವು ಚೇಂಜ್ ಮಾಡಬೇಕಾಗಿ ಬಂತು. ಸೊ 2 ಬಸ್ ಚೇಂಜ್ ಮಾಡಿಕೊಂಡು ನಾವು ಇನ್ನು ತಿರುನಲ್ಲಾರ್ಗೆ ನಾವು 8:30 ಅನಿಸುತ್ತೆ, 6:30 to 8:30 8:30ಗೇನೋ ನಾವು ಅಲ್ಲಿಗೆ ರೀಚ್ ಆದ್ವಿ. ಸೊ ಈ ಥರ ಆಯಿತು ನಮ್ಮ ಜರ್ನಿ. ನಾನಿನ್ನು ನೆಕ್ಸ್ಟು ಇನ್ನೊಂದು ವ್ಲಾಗಲ್ಲಿ ನೆಕ್ಸ್ಟ್ 15th ಡೇ ಏನೇನು ಆಯಿತು ಅಂದರೆ ನಮ್ಮ ದರ್ಶನ ಎಲ್ಲ ಹೇಗಾಯಿತು ಮತ್ತು ದರ್ಶನ ಆದಮೇಲೆ ಎಲ್ಲೋದ್ವಿ ಏನೋ ಅಂತ ನಾನು ಪ್ರತಿಯೊಂದು ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.